ಕೂಡ ಅಲ್ಲಿ SDPIನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಅಫ್ಸರ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಸಮುದಾಯಕ್ಕೆ ಬೇಕಾದಷ್ಟು ಅನುದಾನಗಳನ್ನ ಕೊಟ್ಟಾಗಿದೆ, ಅವರ ಅಭಿವೃದ್ಧಿಗೆ ಬೇಕಾದ ಯೋಜನೆಗಳನ್ನ ತಂದಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರನೇ ಅಭಿವೃದ್ಧಿ ಮಾಡಿ ಉದ್ಧಾರ ಮಾಡಿದ್ದೀವಿ, ಸಮರ್ಥವರು ಸಮರ್ಥರಿದ್ದಾರೆ. ಇಷ್ಟೆಲ್ಲ ಇರುವಾಗ ಕಾಂಗ್ರೆಸ್ ಪಕ್ಷದ ಕೊಡುಗೆಗಳು ನಿಮಗೆ ಯಾಕೆ ಓಟ್ ಹಾಕ್ತಾರೆ ಜನ ಅಂತ ಹೇಳಿ? ನಮಸ್ತೆ ಮೇಡಮ್, ಉತ್ತಮವಾದ ಪ್ರಶ್ನೆಯನ್ನ ಕೇಳಿದೀರಾ. ನಾನು ದಾವಣಗೆರೆಯ ಕ್ಯಾನೋಸಿಂಗ್ ಫೀಲ್ಡ್ ಅಲ್ಲೇ ಇದ್ದೇನೆ, ನಾನು ಚುನಾವಣಾ ಪ್ರಚಾರದಲ್ಲೇ ಇದ್ದೇನೆ. ಈ ದಾವಣಗೆರೆ ಅಭಿವೃದ್ಧಿಯನ್ನ ನೀವು ನೋಡ್ಬೇಕಂತ ಹೇಳಿದ್ರೆ ನಿಮ್ಮ ಮಾಧ್ಯಮ ಪ್ರತಿನಿಧಿಯನ್ನ ಒಂದೆರಡು ಗಲ್ಲಿಗಳಿಗೆ ಕಳಿಸಿ ನಾನು ತೋರಿಸ್ತೀನಿ ಏನ್ ಅಭಿವೃದ್ಧಿ ಆಗಿದೆ ಅಂತ ಹೇಳಿ. 35 ವರ್ಷಗಳಿಂದ ಒಂದೇ ಕುಟುಂಬಕ್ಕೆ ಮೆರೆದಂತಹ ಈ ಕ್ಷೇತ್ರದಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲ. ಇಲ್ಲಿರುವಂತಹ ಒಂದು ರಾಜಕೀಯ ಗುಲಾಮತನದಲ್ಲಿ ಇವ್ರು ಏನ್ ಇಟ್ಕೊಂಡಿದ್ರು. ಹಾಗಾಗಿ ಈ ಕ್ಷೇತ್ರದ ಜನರು ಈ ತೀರ್ಮಾನ ಒಂದು ಪರ್ಯಾಯವನ್ನು ಹುಡುಕ್ತಾ ಇದ್ರು. ನಾನು ಇವತ್ತು ಈ ಸಮುದಾಯಗಳ ದುನಿಯಾಗಿ ಈ ಕ್ಷೇತ್ರದಲ್ಲಿ ಚುನಾವಣೆ ಸರ್, ಒಂದೇ ಒಂದು ಮನವಿ, ನೀವು ಟ್ರಾವೆಲ್ ಮಾಡ್ತಿದ್ರಿ ಅಂತ ಅನ್ಸುತ್ತೆ, ನಿಮ್ಮ ವಾಯ್ಸ್ ಕರೆಕ್ಟ್ ಆಗಿ ರೀಚ್ ಆಗ್ತಿಲ್ಲ. ಸಾಧ್ಯ ಆದ್ರೆ ಒಂದ್ 2 ನಿಮಿಷ ನಿಲ್ಲಿಸ್ಬಿಟ್ಟು ಮಾತನಾಡ್ಬೋದಾ? ಐ ನೋ ಯು ಹ್ಯಾವ್ ಟು ಗೋ. ಒಂದು 2-3 ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಟ್ಟು ಕಂಟಿನ್ಯೂ ಮಾಡ್ಬೋದಾ ಅಂತ? ವಾಯ್ಸ್ ಕರೆಕ್ಟ್ ಆಗಿ ರೀಚ್ ಆಗ್ತಿಲ್ಲ ಆ ಕಾರಣಕ್ಕೆ. ಕೇಳಿಸ್ತಿದೆ, ಡಿಸ್ಟರ್ಬೆನ್ಸ್ ಇದೆ ಸರ್, ಮುಂದುವರಿಸಿ. ಈಗ ನಾನು ಹೇಳ್ತಾ ಇರುವಂತದ್ದು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ನಡೀತಾ ಇರುವಂತಹ ಚುನಾವಣೆ ಇದೇನು ಕಾಂಗ್ರೆಸ್ ವರ್ಷಗಳಿಂದ ಒಂದೇ ಕುಟುಂಬಕ್ಕೆ ಪಾರ್ಲಿಮೆಂಟ್, ಒಂದೇ ಕುಟುಂಬಕ್ಕೆ ಮಿನಿಸ್ಟರ್, ಒಂದೇ ಕುಟುಂಬಕ್ಕೆ MLA ಅನ್ನು ಕೊಟ್ಟರು ಕೂಡ ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ಈ ಕ್ಷೇತ್ರ ವಂಚಿತವಾಗಿದೆ. ದಾವಣಗೆರೆಯಲ್ಲಿ ಬಟ್ಟಿ ಲೇಔಟ್ ನಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ 300 ಕೋಟಿ ಅನುದಾನ ಬಿಡುಗಡೆಯಾಗಿದೆ. ಬಟ್ಟಿ ಲೇಔಟ್ ನ ನೀವು ಹೋಗಿ ನೋಡಿದ್ರೆ ಅಲ್ಲಿ ಧೂಳು, ಅಲ್ಲಿ ಹೇಳತಿರೋದು ಒಂದು ಪರಿಸ್ಥಿತಿಗೆ ಕಾರಣವಾಗುತ್ತಿದ್ರೆ ಇದುವರೆಗೆ ಇಲ್ಲಿಂದ ಯಾರು ಗೆದ್ದು ಬಂದ್ರು ಅವರು. ಇದೇ ದಾವಣಗೆರೆ ಕ್ಷೇತ್ರ ಒಂದು ಸರ್ಕಾರಿ ಆಸ್ಪತ್ರೆ, ಇದಕ್ಕೆ ಶಾಮನೂರು ಶಿವಶಂಕರಪ್ಪ ಹೆಸರು ಕೂಡ ನಾಮಕರಣ ಮಾಡಿದ್ದಾರೆ. ಇದುವರೆಗೆ ಅದನ್ನು ಬೀಗ ಹಾಕಲಾಗಲಿಲ್ಲ. ಇದೇ ದಾವಣಗೆರೆ ಕ್ಷೇತ್ರದಲ್ಲಿ ಒಂದು ಆಸ್ಪತ್ರೆ ಇದೆ, ಆಸ್ಪತ್ರೆಯಲ್ಲಿ ಒಂದು ಸ್ಕ್ಯಾನಿಂಗ್ ಮಿಷಿನ್ ಇರಲಿಲ್ಲ. ಮೊನ್ನೆವರೆಗೆ ಒಂದು ತಿಂಗಳು 2 ತಿಂಗಳು ಮುಂಚೆ ಸ್ಕ್ಯಾನಿಂಗ್ ಮಿಷಿನ್ ಹಾಕಿದ್ದಾರೆ. ಚುನಾವಣೆ ಬರ್ತಿದೆ. ಇದೇ ದಾವಣಗೆರೆ ಕ್ಷೇತ್ರದಲ್ಲೂ, ಇದೇ ದಾವಣಗೆರೆ ಕ್ಷೇತ್ರ ದಕ್ಷಿಣ ಕ್ಷೇತ್ರದಲ್ಲಿ ಎಷ್ಟೋ ರೋಗಗಳು ಅಂದ್ರೆ ಹೇಳೋಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳ್ತಿದ್ರಿ. ಆ ವಾಯ್ಸ್ ಅನ್ನು ಏನಾದ್ರು ಬೆಟರ್ ಮಾಡ್ಬೋದಾ? ಪ್ರಯತ್ನ ಮಾಡಿ ವಾಪಸ್ ಬರ್ತೀನಿ ಅಫ್ಸರ್ ಸರ್ ನಿಮ್ಮ ಹತ್ರಕ್ಕೆ. ರವೀಂದ್ರ ರೇಷ್ಮೆ ಸರ್, ಈಗ ಅಫ್ಸರ್ ಅವ್ರು ಹೇಳ್ತಾ ಇರೋ ರೀತಿಯಲ್ಲೇನೆ ಅಭಿವೃದ್ಧಿ ಆಗಿಲ್ಲ, ಒಂದೇ ವಂಶದಿಂದಾನೇ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ, ಬೇರೆಯವ್ರಿಗೆ ಅವಕಾಶ ಬೇಕು. ಇದು ಇವತ್ತು ನಿನ್ನೆ ಸಿಚುಯೇಷನ್ ಅಲ್ಲ ಸರ್. ಸಾಕಷ್ಟು ವರ್ಷಗಳಿಂದ ಅದೇ ಕುಟುಂಬವೇ ಗೆಲ್ತಾ ಬಂದಿದೆ, ಶಾಮನೂರ್ ಅವರೇ ಗೆಲ್ತಾ ಬಂದಿದ್ದಾರೆ. ಬಟ್ ಮುಸ್ಲಿಂ ಸಮುದಾಯ ಓಟ್ ಹಾಕಿ ಗೆಲ್ಸ್ತಾ ಬಂದಿದ್ದಾರೆ. ಈಗ ಆಲ್ ಆಫ್ ಅ ಸಡನ್ ಮುಸ್ಲಿಂ ಸಮುದಾಯ ಇಲ್ಲ, ನಮಗೂ ಕೂಡ ಪ್ರಾತಿನಿಧ್ಯ ಬೇಕು ಅಂತ ಕೇಳ್ತಿರೋ ತಪ್ಪಲ್ಲ, ಬಟ್ ಲೇಟ್ ಆಯ್ತಾ ಅಂತ ನನ್ನ ಪ್ರಶ್ನೆ. ಕಳೆದ 50 ವರ್ಷಗಳಿಂದ ಈ ಸಾಮಾಜಿಕ ನ್ಯಾಯದ ರಾಜಕಾರಣದ ಅಂತರ್ಗಾಮಿಯಾಗಿ ಕರ್ನಾಟಕದಲ್ಲಿ ಹರಿತಾ ಬಂದ್ಬಿಟ್ಟಿದೆ. ದೇವರಾಜ ಅರಸರ ಕಾಲದಲ್ಲಿ 71-72ರಿಂದ. ಇದರಲ್ಲಿ ಯಾವ ರೀತಿ ಇತರೆ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ತಮ್ಮ ರಾಜಕೀಯ ಅಸ್ಮಿತೆಯನ್ನು ಕಂಡುಕೊಂಡ್ರು, ಇದೇ ಮೊದಲ ಬಾರಿಗೆ ಕರ್ನಾಟಕದ ಮುಸಲ್ಮಾನರು ಕೂಡ ತಮ್ಮ ಅಸ್ಮಿತೆಯನ್ನು ಸಾಬೀತುಪಡಿಸ್ಲಿಕ್ಕೆ ಹೊರಟ್ಬಿಟ್ಟಿದ್ದಾರೆ. ಅದರಲ್ಲೂ ಶಾಮನೂರು ಧಣಿಗಳು ಅಂತ ಅವ್ರಿಗೆ 6 ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಅವಕಾಶ ಕೊಟ್ಟು, ನಾವು 74,000 ಮತದಾರಿದ್ದೀರಿ, ಅತಿ ದೊಡ್ಡ ಸಮುದಾಯ, ನಮಗೂ ಒಂದಾದರೂ ಅವಕಾಶ ಕೊಡಿ, ಅವ್ರ ಜೀವಿತ ಕಾಲದಲ್ಲಿ ನಮಗೆ ಪ್ರಾಮಿಸ್ ಮಾಡಿದರು ನನ್ನ ನಂತರ ನಿಮ್ಗೆ ಚಾನ್ಸ್ ಕೊಡ್ತೀನಿ ಅಂತ. ಆ ಭಾವನೆ ಈ ಸಾರಿ ಒಂದು ಗಟ್ಟಿ ಸ್ವರೂಪ ಪಡ್ಕೊಳ್ತಾ ಇದೆ. ಇನ್ನೊಂದು, ಕಳೆದ 14 ವರ್ಷದಿಂದ ನಾನು ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ನಾಯಕರ ಸಂಬಂಧವನ್ನು ಗಮನಿಸ್ತಾ ಬಂದಿದ್ದೀನಿ. ಇವತ್ತಿನ ಕಾಂಗ್ರೆಸ್ 2012ರಲ್ಲಿ ವಿಧಾನ ಪರಿಷತ್ ಚುನಾವಣೆ ಅಂದರೆ ಅಸೆಂಬ್ಲಿಯಿಂದ 3 ಜನರನ್ನ ಆರಿಸೋ ಅವಕಾಶ ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಅಧಿಕೃತ ಅಭ್ಯರ್ಥಿಗಳು ಮೋಟಮ್ಮ, MR ಸೀತಾರಾಮ್ ಮತ್ತು ಇಕ್ಬಾಲ್ ಅಹಮದ್ ಸರ್ಡ್ಗಿ. ಅದೇನಾಯಿತು, ಸಿದ್ದರಾಮಯ್ಯನವರು ತಮ್ಮ ಪರಮಯುಕ್ತ CM ಇಬ್ರಾಹಿಂಗೆ ಟಿಕೆಟ್ ಕೇಳಿದರು. ಖರ್ಗೆ ಅವರು ಇಕ್ಬಾಲ್ ಅಹಮದ್ ಸರ್ಡ್ಗಿ ಅವರು ಕೊಡಿಸ್ಬಿಟ್ರು, ಕಲಬುರಗಿಯ ಮಾಜಿ ಸಂಸದ. ಕೊನೆಗೆ ಆ ಟಿಕೆಟ್ ಘೋಷಣೆ ಆಗ್ತಿದ್ದಂಗೆ ಸಿದ್ದರಾಮಯ್ಯನ ವಿರೋಧ ಪಕ್ಷದ ನಾಯಕರು ಗಾಂಧಿ ಭವನದ ಮೂಲೆಯಲ್ಲಿರೋ ಅಧಿಕೃತ ನಿವಾಸದಲ್ಲಿದ್ದರು. ಅವ್ರ ನಿವಾಸದ ಆವರಣದಲ್ಲೇ ಅವ್ರ ಶಿಷ್ಯ ಬೈರತಿ ಸುರೇಶ್ ನಾನು ಪಕ್ಷೇತರನಾಗಿ ನಿಲ್ತೀನಿ ಅಂತ ಘೋಷಣೆ ಮಾಡಿಬಿಟ್ರು. ಚುನಾವಣೆ ನಡೀತು. 3 ಜನ ಅಭ್ಯರ್ಥಿಗಳ ಪೈಕಿ 2 ಮೋಟಮ್ಮ ಮತ್ತು ಸೀತಾರಾಮ್ ಕಷ್ಟಪಟ್ಟು ಪಾಜಾಗಟ್ಟಿ ತಲುಪಿದ್ರು. ಕನಿಷ್ಠ ಮತಗಳು 19 ಬಂತು, ಅವ್ರಿಗೆ ಗೆದ್ದು. ಪಾಪ ಇಕ್ಬಾಲ್ ಅಹಮದ್ ಸರ್ಡ್ಗೆ 16 ಓಟ್ ಬಂದು ಸೋತ್ಬಿಟ್ರು. ಬೈರತಿ ಸುರೇಶ್ಗೆ 23 ಓಟು. ಇತರ ಎಲ್ಲ BJP ಅಭ್ಯರ್ಥಿಗಳಿಂದ ಜಾಸ್ತಿ ಓಟ್ ತೊಗೊಂಡು ಗೆದ್ದಿದ್ದವ್ರೆ. ಅವ್ರಿಗೆ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಶಿಸ್ತಿನ ಕ್ರಮ, ಸಸ್ಪೆನ್ಷನ್ನು ಎಲ್ಲ ಆಯಿತು. ಅದಾದ ನಂತರ
ಅಂದರೆ ಆ ಚುನಾವಣೆ ಬಲಿಪಶುವಾಗಿದ್ದಾರು ಅಲ್ಪಸಂಖ್ಯಾತರೆ. ಹೆಬ್ಬಾಳ್ನಲ್ಲಿ BJP MLA ಅವರು ತೀರ್ಕೊಂಡ್ರು, ಅಲ್ಲಿ ಉಪಚುನಾವಣೆ ನಡೀತು. ಹೆಬ್ಬಾಳ್ ಹೇಳಿ ಕೇಳಿ ಬೈರತಿ ಸುರೇಶ್ ಅವ್ರ ಕ್ಷೇತ್ರ, ಅಲ್ಲಿ ಹಿರಿಯ ನಾಯಕ ದಿವಂಗತ ಜಾಫರ್ ಶರೀಫ್ ಅವ್ರ ಮೊಮ್ಮಗ ಅಲ್ಲಿ ಕ್ಯಾಂಡಿಡೇಟ್ ಕಾಂಗ್ರೆಸ್ಗೆ ಅಧಿಕೃತ ಅಭ್ಯರ್ಥಿ. ಅಲ್ಲೂ ಹೀಗೇನೆ ಒಳತಂತ್ರಗಾರಿಕೆಯಿಂದ ಅವ್ರನ್ನೂ ಸೋಲಿಸ್ಬಿಟ್ರು, ಅಧಿಕೃತ ಅಭ್ಯರ್ಥಿನ ಅಲ್ಲೂ ಸೋಲಿಸಿದ್ರು. ಇವ್ರು ತನ್ವೀರ್ ಸೇಠ್ NR ಪುರ ಕ್ಷೇತ್ರದಲ್ಲಿ ಅತ್ಯಂತ ಜನಪ್ರಿಯ ಅಭ್ಯರ್ಥಿ, ಅವ್ರ ತಂದೆ ಕಾಲದಿಂದ ಬಂದ್ಬಿಟ್ಟು ಅಜಿತ್ ಸೇಠ್ ಅವರು ಕೂಡ ಒಂದು ಜನಬಳಕೆಯ ನಾಯಕರಾಗಿದ್ದರು, ಒಂಥರ ವಿಶಿಷ್ಟ ವ್ಯಕ್ತಿತ್ವದ ನಾಯಕ. ತನ್ವೀರ್ ಸೇಠ್ ಅವ್ರಿಗೆ ಅವ್ರು ಯಾವುದೋ ಒಂದು ಮೇಯರ್ ಇಲೆಕ್ಷನ್ ಬಂತು, ಸ್ಥಳೀಯ ಒತ್ತಡಗಳಿಂದಾಗಿ JDS ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಮೇಯರ್ ಉಪಮೇಯರ್ ಇದು ಅಡ್ಜಸ್ಟ್ ಮಾಡಿಕೊಂಡ್ರು. ಅದು ಸಿದ್ದರಾಮಯ್ಯನವ್ರಿಗೆ ಇಷ್ಟವಾಗಲಿಲ್ಲ. ಅವತ್ತು ಬ್ಲ್ಯಾಕ್ ಲಿಸ್ಟಿಗೆ ಸೇರಿದ ತನ್ವೀರ್ ಸೇಠ್ ಮೇಲೆ ಯಾವ ರೀತಿ ಕಾಂಗ್ರೆಸ್ ಪಕ್ಷ ನಡೆಸ್ಕೊಳ್ತಂದ್ರೆ ಅವ್ರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ನಡೀತು. SDBI ಕಾರ್ಯಕರ್ತ ಒಬ್ಬನ ಹಿಡಿದ್ರು. ಕಾಂಗ್ರೆಸ್ನವ್ರು ಯಾರು ಆ ಕಡೆ ಸುಳಿನೇ ಇಲ್ಲ. ಅವಾಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ V ಸೋಮಣ್ಣವರು ಅವ್ರ ಆರೈಕೆ ಅದೆಲ್ಲ ನೋಡ್ಕೊಂಡ್ರು. ತನ್ವೀರ್ ಸೇಠ್ ಮುಂದೆ ಮತ್ತೊಂದು ಸಾರಿ ಗೆದ್ದು ಬಂದರು, ಮಂತ್ರಿಗಿರಿನೂ ಕೊಡಲಿಲ್ಲ. CM ಇಬ್ರಾಹಿಂ ಸಿದ್ದರಾಮಯ್ಯನವ್ರ ಜೊತೆಗೆ ಜನತಾದಳ ಪರಿವಾರದಿಂದ ಅವರ ಸಂಗಾತಿ, ಅವರು ಬೇಸತ್ತು ಬಿಟ್ಟು ಹೋಗಿ JDS ಸೇರ್ಕೊಂಡ್ಬಿಟ್ರು. ಸಾಕು ಕಾಂಗ್ರೆಸ್. ಆದ್ರೆ ಒಂದು ಯಾಕೆ ಬಿಟ್ಟು ಹೋದ್ರು ಅಂತಂದ್ರೆ, ಯಾಕೆ ಬಿಟ್ಟು ಹೋದ್ರು ಅಂದ್ರೆ ಪದೇ ಪದೇ ಕಾಂಗ್ರೆಸ್ನ ಒಳ ಒತ್ತಡಗಳಿಂದಾಗಿ ಬಲಿಪಶು ಆಗೋರೆಲ್ಲ ಮತ್ತು ಅವರೇ ಮುಸಲ್ಮಾನರೇ ಪ್ರತಿ ಸಾರಿ ಬಲಿಪಶು ಅವರೇ ಆಗ್ತಾ ಬಂದ್ದಾರೆ. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಅಬ್ದುಲ್ ರೆಹಮಾನ್ ಅಂಟೋಲ್ ಅಂತ ಮಹಾರಾಷ್ಟ್ರದಲ್ಲಿ ಒಬ್ರು ಚೀಫ್ ಮಿನಿಸ್ಟರ್ ಇದ್ರು, ಅಬ್ದುಲ್ ಗಫೂರ್ ಅಂತ ಬಿಹಾರ್ನಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ರು. ಇವತ್ತು ಯಾವುದಾದ್ರೂ ಒಂದು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷತೆಗಾದ್ರೂ ಒಬ್ಬ ಮುಸ್ಲಿಂ ಇದ್ದಾನೆ ಇಡೀ ದೇಶದಲ್ಲಿ. ಯಾವತ್ತು ಗುಲಾಂ ನಬಿ ಆಜಾದ್ ಜಮ್ಮು ಮತ್ತು ಕಾಶ್ಮೀರದ ಅತ್ಯಂತ ರಾಷ್ಟ್ರಭಕ್ತ ಮುಸ್ಲಿಂ ನಾಯಕ ಹಿರಿಯ ಮುತ್ಸದ್ದಿ ಯಾವತ್ತು ಪ್ರತ್ಯೇಕತಾವಾದಿಗಳ ಜೊತೆ ರಾಜಿ ಮಾಡ್ಕೊಂಡಿರಲಿಲ್ಲ. ಅವರು ಹೈಕಮಾಂಡ್ ಸಂಸ್ಕೃತಿಯನ್ನು ಧಿಕ್ಕರಿಸ್ಬಿಟ್ಟು ಇದು ಹಿಂದಿನ ಈ ಎಲ್ಲಾ ನೋಡಿ ಗುಲಾಂ ನಬಿ ಆಜಾದ್ ಬಿಟ್ಟು ಹೋದ್ಮೇಲೆ ಇವತ್ತು ರಾಷ್ಟ್ರಮಟ್ಟ ಗುಲಾಂ ನಬಿ ಆಜಾದ್ ಬಿಟ್ಟು ಹೋದಾಗಿಂದ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಹೇಳ್ಕೊಳ್ಳುವಂತ ಮುಸ್ಲಿಂ ನಾಯಕ ಕಾಂಗ್ರೆಸ್ ಅಲ್ಲಿ ಇಲ್ಲ. ಇದು ಹೇಳಿದ್ರು ಕೂಡ ಪ್ರಾತಿನಿಧ್ಯ ಇಷ್ಟೇ. ಜನ ಡೆವಲಪ್ಮೆಂಟ್ ವರ್ಕ್ ನಿಮ್ಮ ಗ್ಯಾರಂಟಿಗಳ ಫಲ ಇವನ್ BJP ಮತದಾರರಿಗೂ ಹೋಗಿದೆ. ಗ್ಯಾರಂಟಿ ತಲುಪಿಸಿದ್ರಿ, ನೀವು ಎಲ್ಲರಿಗೂ ತಲುಪಿಸಿದ್ರಿ, JDS ಮತದಾರರಿಗೂ ತಲುಪಿಸಿದ್ರಿ, ಅವ್ರಿಗೂ ತಲುಪಿಸಿದ್ರಿ. ಆದ್ರೆ ಅವ್ರು ಬರೀ ಆ ಡೆವಲಪ್ಮೆಂಟ್ ಗ್ಯಾರಂಟಿಗಳ ಫಲಾನುಭವಿಗಳು ಒಂದು ಮಾತ್ರಕ್ಕೆ ಬರೀ ಎಲ್ಲ 100% ಕಾಂಗ್ರೆಸ್ ಹಾಕಲ್ಲ. ಒಂದು ಆಯಾ ಪಕ್ಷದ ವರ್ತನೆ, ಆಲೋಚನಾ ಕ್ರಮ, ಅವರ ರಾಜಕೀಯ ಸಂಸ್ಕೃತಿಯನ್ನು BJP ಹಾಗೆ JDS ನ ರಿಯಾಕ್ಷನ್ ತಗೊಳಕ್ ಮುಂಚೆ ಕರೆಕ್ಟ್ ಅಲ್ವಾ ಕಶ್ಯಪ್ ಸರ್? ಒಂದಷ್ಟು ಉದಾಹರಣೆ ಐತಿಹಾಸಿಕವಾಗಿ ನಡೆದಿರೋ ವಂಚನೆಗಳು ಅಥವಾ ಅದನ್ನ ರಾಜಕೀಯ ವಂಚನೆ ಅಂತ ಕರಿಬಹುದೇನೋ. ಇನ್ನ ಸಾಫ್ಟ್ವೇರ್ ಅಂಡ್ ಲೈಟರ್ ಟರ್ಮ್ ಕಾಂಗ್ರೆಸ್ ನಿಂದ ಆಗಿದೆ ಅಲ್ಪಸಂಖ್ಯಾತರಿಗೆ, ಅದರ ಒಟ್ಟು ಆಕ್ರೋಶ ಇವತ್ತು ದಾವಣಗೆರೆ ಹೇಳ್ತಾ.